ಇನ್ನು ಬೆಂಗಳೂರಿನಲ್ಲಿ ಪಾದಾಚಾರಿಗಳಿಗೆ ತಪ್ತಾ ಇಲ್ಲ ಸಂಕಷ್ಟ, ಇನ್ನೂ ಕೂಡ ನಿಂತಿಲ್ಲ ಫುಟ್ಪಾತ್ ಮೇಲೆ ಈ ಸವಾರರ ಸವಾರಿ. ಬಹಳಷ್ಟು ಜನರಿಗೆ ಈ ಫುಟ್ಪಾತ್ನು ಈ ಟೂ ವೀಲರ್ನವರಿಗೆ ಅದು ಕೂಡ ಒಂದು ರೋಡು ಅಂತ ಅನ್ಕೊಂಡಿದ್ದಾರೆ. ಮೇ ಬಿ ಇದು ಟೂ ವೀಲರ್ ಅವ್ರಿಗೆ ಇರಬೇಕು ಅಂತ. ಕೋರಮಂಗಲದಲ್ಲಿ ಕಾನೂನಿನ ಭಯ ಇಲ್ಲದೆ ದ್ವಿಚಕ್ರ ವಾಹನ ಸವಾರರು ಈ ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಇದು ಈ ರೋಡ್ ಪಕ್ಕದಲ್ಲಿದೆ, ಇಲ್ಲಿ ಟ್ರಾಫಿಕ್ ಇದೆ ಹೌದು, ಆದರೆ ಪಕ್ಕದಲ್ಲೇ ಇರುವಂಥ ಫುಟ್ಪಾತ್ನಲ್ಲಿ ಏನು ಜನ ಓಡಾಡಬೇಕು, ಅಲ್ಲಿ ಟೂ ವೀಲರ್ನವರು ಓಡಾಡ್ತಿದ್ದಾರೆ. ಇದು ಟಿವಿ 9ನ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗ್ತಿರೋದು. ಕಾನೂನಿನ ಭಯ ಇಲ್ಲದೆ ದ್ವಿಚಕ್ರ ವಾಹನ ಸವಾರರು, ಬಹುಶಃ ಇದು ಫುಟ್ಪಾತ್ ಇರೋದು ಟೂ ವೀಲರ್ಸ್ಗೆ ಅಂತ ಅನ್ಕೊಂಡಿದ್ದಾರೆ. ಬನ್ನಿ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ, ನೋಡೋಣ. ಅದೇ ನಾವು ನಮ್ಮಂಥವ್ರು ರೋಡಲ್ಲಿ ನಡಿಬೇಕು, ಅವ್ರು ಹೆಂಗೋ ಕೇಳ್ತಾರಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಯಾಕೆ ರೋಡಲ್ಲಿ ನಡ್ತೀರಾ ಫುಟ್ಪಾತ್ ಇಲ್ವಾ ಅಂತ, ಅವಾಗ ನಾವು ಹೇಳಬೇಕು. ತುಂಬಾನೇ ಕಷ್ಟ ಆಗುತ್ತೆ, ಜನ ಅವರೇ ತಿಳ್ಕೊಬೇಕು. ಆಕ್ಚುಲಿ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಎಲ್ಲರಿಗೂ ತೊಂದರೆ ಆಗ್ತೈತೆ, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಆ್ಯಕ್ಚುಲಿ ಇವಾಗಲೇ ಎಲ್ಲರೂ ಟ್ರಾಫಿಕ್ ಜಾಮಲ್ಲಿ ಇರ್ತಾರೆ, ತೊಂದರೆ ಕೊಡಬಾರ್ದು ಎಲ್ಲರೂ. ಹೀಗಾಗೇನೆ ತುಂಬಾ ಆಕ್ಸಿಡೆಂಟ್ ಆಗ್ತಾಯಿಲ್ಲ. ಫುಟ್ಪಾತು ಹಿಟ್ ಆ್ಯಂಡ್ ರನ್ ಕೇಸ್ಗಳು ಆಗ್ತೈತೆ, ಅದರಿಂದ ತುಂಬಾ ತೊಂದರೆ ಆಗ್ತದೆ ಓಡಾಡೋರಿಗೆ. ಲೈಫ್ ಇನ್ ರಿಸ್ಕ್ ಅಷ್ಟೇ, ಏನಿಲ್ಲ. ಬ್ಯಾರಿಕೇಡ್ಗಳನ್ನ ಹಾಕ್ಬೇಕಾಗುತ್ತೆ ಅಷ್ಟೇ. ಬ್ಯಾರಿಕೇಡ್ಗಳು ಹಾಕಬೇಕು, ಅಲ್ಲಲ್ಲೇ ಸ್ಪೀಡ್ ಬ್ರೇಕರ್ಸ್